ಮತ್ತೊಮ್ಮೆ ಭಿನ್ನಾಭಿಪ್ರಾಯಗಳು ಭುಗಿಲೇಳ್ತಾ ಇದೆ. ಕಾಂಗ್ರೆಸ್ನ ನಾಯಕರಿಂದಲೇ ಈ ಬಗ್ಗೆ ಮತ್ತಷ್ಟು ಮಗದಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಮರು ಸಮೀಕ್ಷೆಗೆ ಒತ್ತಾಯಿಸುತ್ತಿದ್ದಾರೆ ಕೆಲ ಶಾಸಕರು. ಸಮೀಕ್ಷೆ ಮಾಡೋದು ಮುಖ್ಯ, ಜಾತಿ ಜನಗಣತಿ ಆಗಬೇಕು, ಆದರೆ ಈ ಹಿಂದೆ ಆಗಿರುವ ವರದಿ ತಯಾರಿಕೆ ಅವೈಜ್ಞಾನಿಕವಾಗಿದೆ. ಹೀಗಾಗಿ ಮರು ಸಮೀಕ್ಷೆ ಆಗಬೇಕು ಅಂತ ಹೇಳಿ ಆಗ್ರಹಿಸುತ್ತಿದ್ದಾರೆ ಕೆಲ ನಾಯಕರು. ಅದರಲ್ಲೂ ಈ ವಿಚಾರ ರಾಜಕೀಯ ಸಂಘರ್ಷಕ್ಕೆ ಕಾರಣವಾಗುತ್ತಾ ಅನ್ನೋ ಅನುಮಾನಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಈ ಬಗ್ಗೆ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಜಾತಿ ಗಣತಿಗೆ ನಮ್ಗೆ ಯಾರು ವಿರೋಧ ಇಲ್ಲ. ನಾವು ಯಾರು, ಯಾಕಂದ್ರೆ ಜನಗಣತಿ ಆಗ್ಬೇಕಂದ್ರೆ ಇನ್ನೊಂದು ಸಲ ಹಿಂದಾದಂಥ ವರದಿ ಸರಿ ಇಲ್ಲ. ಇನ್ನೊಂದು ಸಲ ವರದಿನ ಎಲ್ಲರೂ ನೋಡಿ ಆಮೇಲೆ ನಿಜ ಸತ್ಯಾಂಶದಿಂದ ಮಾಡ್ಬೇಕಂತ. ಹೋದ ಬಾರಿಗೆ ಮಾಡಿದಂಥ ಟೈಮಲ್ಲಿ ಎಷ್ಟೋ ಮನೆಗೆ ಬಂದೇ ಇಲ್ಲ ಅವರು. ಬರಲಾರ್ದೇ ಎಲ್ಲೋ ಕುಂತ ಜಾತಿ ಗಣತಿ ಆದಂಥದ್ದು ಎಲ್ಲರಿಗೂ ಅಸಮಾಧಾನ ಐತಿ. ಹಾಗಾಗಿ ಜಾತಿ ಜನಗಣತಿ ಮಾಡೋದಕ್ಕೆ ನಮ್ಗೆ ಯಾರೂ ವಿರೋಧ ಇಲ್ಲ. ಬಟ್ ಇನ್ನೊಂದು ಸಲ ಪರಿಶೀಲನೆ ಮಾಡಿ ಇನ್ನೊಂದು ಸಲ ಜಾತಿ ಗಣತಿ ಆಗಲಿ ಅನ್ನೋದಷ್ಟೇ ನಮ್ಮ ಒತ್ತಾಯ. ಜಾತಿ ಗಣತಿಗೆ ನಮ್ಗೆ ಯಾರೂ ವಿರೋಧ ಇಲ್ಲ. ನಾವು ಯಾರು, ಯಾಕಂದ್ರೆ ಜನಗಣತಿ ಆಗ್ಬೇಕಂದ್ರೆ ಇನ್ನೊಂದು ಸಲ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮೈಲಾರಿ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಮೈಲಾರಿ. ಈ ಜಾತಿ ಜನಗಣತಿ ಅನ್ನೋ ವಿಚಾರ ಮುನ್ನೆಲೆಗೆ ಬಂದಾಗಲೆಲ್ಲ ಕಾಂಗ್ರೆಸ್ನಲ್ಲೇ ವಿರೋಧ ವ್ಯಕ್ತವಾಗೋದು ಸಹಜ. ಇದೀಗ ವಿನಯ್ ಕುಲಕರ್ಣಿ ಅವರು ಕೂಡ ಓಪನ್ ಆಗಿ ಹೇಳಿದ್ದಾರೆ, ಯಾರು ಮನೆಗೆ ಬರ್ದಲ್ಲೇನೆ ಸಮೀಕ್ಷೆ ಮಾಡಿದ್ದಾರೆ ಅನ್ನೋದನ್ನ ಹೇಗೆ ಒಪ್ಕೊಳ್ಳೋದು ಅಂತ ಹೇಳಿ. ಖಂಡಿತ ಸ್ಮಿತಾ, ಏನು ಜಾತಿ ಗಣತಿ ಏನು ವರದಿ ಇದೆ ಅದನ್ನು ಮುಚ್ಚಿದ ಲಕೋಟೆಯಲ್ಲಿ ಮುಂದಿನ ಬರುವಂಥ ಸಚಿವ ಸಂಪುಟದಲ್ಲಿ ತೆರೆಯೋದಕ್ಕೆ ಕೂಡ ಈಗಾಗಲೇ ತೀರ್ಮಾನವನ್ನು ಮಾಡಲಾಗಿದೆ. ಹೀಗಾಗಿ ಜಾತಿ ಗಣತಿಯನ್ನು ಅದಕ್ಕೆ ಆಡಳಿತಾರೂಢ ಶಾಸಕರ ಮತ್ತು KPCCಯ ಕಾರ್ಯಾಧ್ಯಕ್ಷ ಆಗಿರುವಂಥ ವಿನಯ್ ಕುಲಕರ್ಣಿ ಅವರು ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಯ ಜನವರಿ 21ರಂದು ಗಾಂಧಿ ಭಾರತ್ ಸಮಾವೇಶ ನಡೆಯುತ್ತೆ. ಆ ಒಂದು ಸಮಾವೇಶದ ಸ್ಥಳದಲ್ಲಿ ಮಾತನಾಡಿದಂಥ ಅವರು ಯಾವುದೇ ರೀತಿಯಾಗಿ ಅಂದರೆ ಮನೆಗೆ ಹಿಂದಿನ ಜಾತಿ ಗಣತಿ ಸಂದರ್ಭದಲ್ಲಿ ಯಾರೂ ಕೂಡ ಮನೆಗೆ ಬಂದಿಲ್ಲ, ಮನೆಗೆ ಬರಲಾದೆ ಜಾತಿ ಗಣತಿಯನ್ನು ಮಾಡಿದ್ದಾರೆ. ಹಾಗಾಗಿ ಅದನ್ನು ಯಾಕೆ ಒಪ್ಕೋಬೇಕು ಅನ್ನೋದು ದಾಟಿಯಲ್ಲಿ ಕೂಡ ಅವರು ಮಾಡಿರುವಂಥದ್ದು. ಮತ್ತು ನಮ್ಮದು ಯಾವುದೇ ಕಾರಣಕ್ಕೂ ಜಾತಿ ಗಣತಿಗೆ ವಿರೋಧವಿಲ್ಲ, ಆದರೆ ಈ ಜಾತಿ ಗಣತಿ ಯಾರೂ ಕೂಡ ಒಪ್ಪುವುದಕ್ಕೆ ಸಾಧ್ಯವಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇರುವಂಥದ್ದು. ಅದಕ್ಕೆ ಪ್ರಮುಖವಾಗಿ ಮನೆಯಲ್ಲಿ ಮನೆಗೆ ಬರದೇ ಇರದೆ ಅದನ್ನು ಜಾತಿ ಗಣತಿಯನ್ನು ಮಾಡಿದ್ದಾರೆ. ಹಾಗಾಗಿ ಮರು ಸಮೀಕ್ಷೆಯನ್ನು ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಮಾಡಿರುವಂಥದ್ದು. ಮತ್ತು ಯಾರು ಕೂಡ ಒಂದು ಮನೆಗೆ ಬರೆದಿರುವಂಥ ಸಂದರ್ಭದಲ್ಲಿ ಅದನ್ನು ಹೇಗೆ ಒಪ್ಕೋಬೇಕು ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಅವರು ಮಾಡಿರುವಂಥದ್ದು. ಹಾಗಾಗಿ ಇದಕ್ಕೆ ಸಾಕಷ್ಟು ಜನರು ಕೂಡ ಅಸಮಾಧಾನ ಇದೆ. ಹಾಗಾಗಿ ಮತ್ತೊಮ್ಮೆ ಈ ಜಾತಿ ಗಣತಿಯನ್ನು ಮಾಡಬೇಕು, ಈ ನಿಜಾಂಶಗಳನ್ನು ಹೊರಗೆ ತರುವ ಕೆಲಸವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಶಾಸಕ ವಿನಯ್ ಕುಲಕರ್ಣಿ ಅವರು ಹೇಳಿರುವಂಥದ್ದು. ಒಟ್ಟಾರೆ ಈ ಕಳೆದ ಕೆಲವೊಂದು ದಿನಗಳಿಂದ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಸದಾ ಒಂದಿಲ್ಲೊಂದು ವಿವಾದಗಳು ಕೂಡ ಸುತ್ತಕೊಳ್ತವೆ. ಈಗ ಸದ್ಯ ಜಾತಿ ಗಣತಿ ರಾಜಕೀಯ ಸಂಘರ್ಷಕ್ಕೆ ಮುನ್ನುಡಿ ಬರೆಯುತ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು ಸ್ಮಿತಾ. ರೈಟ್, ಧನ್ಯವಾದ ಮೈಲಾರಿ ಮಾಹಿತಿಗಾಗಿ. ಮತ್ತೊಮ್ಮೆ ಭಿನ್ನಾಭಿಪ್ರಾಯಗಳು ಭುಗಿಲೇಳ್ತಾ ಇದೆ. ಕಾಂಗ್ರೆಸ್ನ ನಾಯಕರಿಂದಲೇ ಈ ಬಗ್ಗೆ ಮತ್ತಷ್ಟು ಮಗದಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಮರು ಸಮೀಕ್ಷೆಗೆ ಒತ್ತಾಯಿಸುತ್ತಿದ್ದಾರೆ ಕೆಲ ಶಾಸಕರು. ಸಮೀಕ್ಷೆ ಮಾಡೋದು ಮುಖ್ಯ, ಜಾತಿ ಜನಗಣತಿ ಆಗಬೇಕು, ಆದರೆ ಈ ಹಿಂದೆ ಆಗಿರುವ ವರದಿ ತಯಾರಿಕೆ ಅವೈಜ್ಞಾನಿಕವಾಗಿದೆ. ಹೀಗಾಗಿ ಮರು ಸಮೀಕ್ಷೆ ಆಗಬೇಕು ಅಂತ ಹೇಳಿ ಆಗ್ರಹಿಸುತ್ತಿದ್ದಾರೆ ಕೆಲ ನಾಯಕರು. ಅದರಲ್ಲೂ ಈ ವಿಚಾರ ರಾಜಕೀಯ ಸಂಘರ್ಷಕ್ಕೆ ಕಾರಣವಾಗುತ್ತಾ ಅನ್ನೋ ಅನುಮಾನಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಈ ಬಗ್ಗೆ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಜಾತಿ ಗಣತಿಗೆ ನಮ್ಗೆ ಯಾರೂ ವಿರೋಧ ಇಲ್ಲ. ನಾವು ಯಾರು, ಯಾಕಂದ್ರೆ ಜನಗಣತಿ ಆಗ್ಬೇಕಂದ್ರೆ ಇನ್ನೊಂದು ಸಲ ಹಿಂದಾದಂಥ ವರದಿ ಸರಿ ಇಲ್ಲ. ಇನ್ನೊಂದು ಸಲ ವರದಿನ ಎಲ್ಲರೂ ನೋಡಿ ಆಮೇಲೆ ನಿಜ ಸತ್ಯಾಂಶದಿಂದ ಮಾಡ್ಬೇಕಂತ. ಹೋದ ಬಾರಿಗೆ ಮಾಡಿದಂಥ ಟೈಮಲ್ಲಿ ಎಷ್ಟೋ ಮನೆಗೆ ಬಂದೇ ಇಲ್ಲ ಅವರು. ಬರಲಾರ್ದೇ ಎಲ್ಲೋ ಕುಂತ ಜಾತಿ ಗಣತಿ ಆದಂಥದ್ದು ಎಲ್ಲರಿಗೂ ಅಸಮಾಧಾನ ಐತಿ. ಹಾಗಾಗಿ ಜಾತಿ ಜನಗಣತಿ ಮಾಡೋದಕ್ಕೆ ನಮ್ಗೆ ಯಾರೂ ವಿರೋಧ ಇಲ್ಲ. ಬಟ್ ಇನ್ನೊಂದು ಸಲ ಪರಿಶೀಲನೆ ಮಾಡಿ ಇನ್ನೊಂದು ಸಲ ಜಾತಿ ಗಣತಿ ಆಗಲಿ ಅನ್ನೋದಷ್ಟೇ ನಮ್ಮ ಒತ್ತಾಯ. ಜಾತಿ ಗಣತಿಗೆ ನಮ್ಗೆ ಯಾರೂ ವಿರೋಧ ಇಲ್ಲ. ನಾವು ಯಾರು, ಯಾಕಂದ್ರೆ ಜನಗಣತಿ ಆಗ್ಬೇಕಂದ್ರೆ ಇನ್ನೊಂದು ಸಲ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮೈಲಾರಿ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಮೈಲಾರಿ. ಈ ಜಾತಿ ಜನಗಣತಿ ಅನ್ನೋ ವಿಚಾರ ಮುನ್ನೆಲೆಗೆ ಬಂದಾಗಲೆಲ್ಲ ಕಾಂಗ್ರೆಸ್ನಲ್ಲೇ ವಿರೋಧ ವ್ಯಕ್ತವಾಗೋದು ಸಹಜ. ಇದೀಗ ವಿನಯ್ ಕುಲಕರ್ಣಿ ಅವರು ಕೂಡ ಓಪನ್ ಆಗಿ ಹೇಳಿದ್ದಾರೆ, ಯಾರು ಮನೆಗೆ ಬರ್ದಲ್ಲೇನೆ ಸಮೀಕ್ಷೆ ಮಾಡಿದ್ದಾರೆ ಅನ್ನೋದನ್ನ ಹೇಗೆ ಒಪ್ಕೊಳ್ಳೋದು ಅಂತ ಹೇಳಿ.
ಖಂಡಿತ ಸ್ಮಿತಾ, ಏನು ಜಾತಿ ಗಣತಿ ಏನು ವರದಿ ಇದೆ ಅದನ್ನು ಮುಚ್ಚಿದ ಲಕೋಟೆಯಲ್ಲಿ ಮುಂದಿನ ಬರುವಂಥ ಸಚಿವ ಸಂಪುಟದಲ್ಲಿ ತೆರೆಯೋದಕ್ಕೆ ಕೂಡ ಈಗಾಗಲೇ ತೀರ್ಮಾನವನ್ನು ಮಾಡಲಾಗಿದೆ. ಹೀಗಾಗಿ ಜಾತಿ ಗಣತಿಯನ್ನು ಅದಕ್ಕೆ ಆಡಳಿತಾರೂಢ ಶಾಸಕರ ಮತ್ತು KPCCಯ ಕಾರ್ಯಾಧ್ಯಕ್ಷ ಆಗಿರುವಂಥ ವಿನಯ್ ಕುಲಕರ್ಣಿ ಅವರು ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಯ ಜನವರಿ 21ರಂದು ಗಾಂಧಿ ಭಾರತ್ ಸಮಾವೇಶ ನಡೆಯುತ್ತೆ. ಆ ಒಂದು ಸಮಾವೇಶದ ಸ್ಥಳದಲ್ಲಿ ಮಾತನಾಡಿದಂಥ ಅವರು ಯಾವುದೇ ರೀತಿಯಾಗಿ ಅಂದರೆ ಮನೆಗೆ ಹಿಂದಿನ ಜಾತಿ ಗಣತಿ ಸಂದರ್ಭದಲ್ಲಿ ಯಾರೂ ಕೂಡ ಮನೆಗೆ ಬಂದಿಲ್ಲ, ಮನೆಗೆ ಬರಲಾದೆ ಜಾತಿ ಗಣತಿಯನ್ನು ಮಾಡಿದ್ದಾರೆ. ಹಾಗಾಗಿ ಅದನ್ನು ಯಾಕೆ ಒಪ್ಕೋಬೇಕು ಅನ್ನೋದು ದಾಟಿಯಲ್ಲಿ ಕೂಡ ಅವರು ಮಾಡಿರುವಂಥದ್ದು. ಮತ್ತು ನಮ್ಮದು ಯಾವುದೇ ಕಾರಣಕ್ಕೂ ಜಾತಿ ಗಣತಿಗೆ ವಿರೋಧವಿಲ್ಲ, ಆದರೆ ಈ ಜಾತಿ ಗಣತಿ ಯಾರೂ ಕೂಡ ಒಪ್ಪುವುದಕ್ಕೆ ಸಾಧ್ಯವಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇರುವಂಥದ್ದು. ಅದಕ್ಕೆ ಪ್ರಮುಖವಾಗಿ ಮನೆಯಲ್ಲಿ ಮನೆಗೆ ಬರದೇ ಇರದೆ ಅದನ್ನು ಜಾತಿ ಗಣತಿಯನ್ನು ಮಾಡಿದ್ದಾರೆ. ಹಾಗಾಗಿ ಮರು ಸಮೀಕ್ಷೆಯನ್ನು ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಮಾಡಿರುವಂಥದ್ದು. ಮತ್ತು ಯಾರು ಕೂಡ ಒಂದು ಮನೆಗೆ ಬರೆದಿರುವಂಥ ಸಂದರ್ಭದಲ್ಲಿ ಅದನ್ನು ಹೇಗೆ ಒಪ್ಕೋಬೇಕು ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಅವರು ಮಾಡಿರುವಂಥದ್ದು. ಹಾಗಾಗಿ ಇದಕ್ಕೆ ಸಾಕಷ್ಟು ಜನರು ಕೂಡ ಅಸಮಾಧಾನ ಇದೆ. ಹಾಗಾಗಿ ಮತ್ತೊಮ್ಮೆ ಈ ಜಾತಿ ಗಣತಿಯನ್ನು ಮಾಡಬೇಕು, ನಿಜಾಂಶಗಳನ್ನು ಹೊರಗೆ ತರುವ ಕೆಲಸವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಶಾಸಕ ವಿನಯ್ ಕುಲಕರ್ಣಿ ಅವರು ಹೇಳಿರುವಂಥದ್ದು. ಒಟ್ಟಾರೆ ಈ ಕಳೆದ ಕೆಲವೊಂದು ದಿನಗಳಿಂದ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಸದಾ ಒಂದಿಲ್ಲೊಂದು ವಿವಾದಗಳು ಕೂಡ ಸುತ್ತಕೊಳ್ತವೆ. ಈಗ ಸದ್ಯ ಜಾತಿ ಗಣತಿ ರಾಜಕೀಯ ಸಂಘರ್ಷಕ್ಕೆ ಮುನ್ನುಡಿ ಬರೆಯುತ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ಮೈಲಾರಿ ಮಾಹಿತಿಗಾಗಿ. ಮತ್ತೊಮ್ಮೆ ಭಿನ್ನಾಭಿಪ್ರಾಯಗಳು ಭುಗಿಲೇಳ್ತಾ ಇದೆ. ಕಾಂಗ್ರೆಸ್ನ ನಾಯಕರಿಂದಲೇ ಈ ಬಗ್ಗೆ ಮತ್ತಷ್ಟು ಮಗದಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಮರು ಸಮೀಕ್ಷೆಗೆ ಒತ್ತಾಯಿಸುತ್ತಿದ್ದಾರೆ ಕೆಲ ಶಾಸಕರು. ಸಮೀಕ್ಷೆ ಮಾಡೋದು ಮುಖ್ಯ, ಜಾತಿ ಜನಗಣತಿ ಆಗಬೇಕು, ಆದರೆ ಈ ಹಿಂದೆ ಆಗಿರುವ ವರದಿ ತಯಾರಿಕೆ ಅವೈಜ್ಞಾನಿಕವಾಗಿದೆ. ಹೀಗಾಗಿ ಮರು ಸಮೀಕ್ಷೆ ಆಗಬೇಕು ಅಂತ ಹೇಳಿ ಆಗ್ರಹಿಸುತ್ತಿದ್ದಾರೆ ಕೆಲ ನಾಯಕರು. ಅದರಲ್ಲೂ ಈ ವಿಚಾರ ರಾಜಕೀಯ ಸಂಘರ್ಷಕ್ಕೆ ಕಾರಣವಾಗುತ್ತಾ ಅನ್ನೋ ಅನುಮಾನಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಈ ಬಗ್ಗೆ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಜಾತಿ ಗಣತಿಗೆ ನಮ್ಗೆ ಯಾರೂ ವಿರೋಧ ಇಲ್ಲ, ನಾವ್ಯಾರು. ಯಾಕಂದ್ರೆ ಜನಗಣತಿ ಆಗಬೇಕಂದ್ರೆ ಇನ್ನೊಂದು ಸಲ ಹಿಂದಾದಂಥ ವರದಿ ಸರಿ ಇಲ್ಲ. ಇನ್ನೊಂದು ಸಲ ವರದಿಯನ್ನು ಎಲ್ಲರೂ ನೋಡಿ ಆಮೇಲೆ ನಿಜ ಸತ್ಯಾಂಶದಿಂದ ಮಾಡ್ಬೇಕಂತ. ಹೋದ ಬಾರಿಗೆ ಮಾಡಿದಂಥ ಟೈಮಲ್ಲಿ ಎಷ್ಟೋ ಮನೆಗೆ ಬಂದೇ ಇಲ್ಲ ಅವರು. ಬರಲಾರ್ದೇ ಎಲ್ಲೋ ಕುಂತ ಜಾತಿ ಗಣತಿ ಆದಂಥದ್ದು ಎಲ್ಲರಿಗೂ ಅಸಮಾಧಾನ ಐತಿ. ಹಾಗಾಗಿ ಜಾತಿ ಜನಗಣತಿ ಮಾಡೋದಕ್ಕೆ ನಮ್ದು ಯಾರೂ ವಿರೋಧ ಇಲ್ಲ. ಬಟ್ ಇನ್ನೊಂದು ಸಲ ಪರಿಶೀಲನೆ ಮಾಡಿ ಇನ್ನೊಂದು ಸಲ ಜಾತಿ ಗಣತಿ ಆಗಲಿ ಅನ್ನೋದಷ್ಟೇ ನಮ್ಮ ಒತ್ತಾಯ. ಜಾತಿ ಗಣತಿಗೆ ನಮ್ಗೆ ಯಾರೂ ವಿರೋಧ ಇಲ್ಲ, ನಾವ್ಯಾರು. ಯಾಕಂದ್ರೆ ಜನಗಣತಿ ಆಗಬೇಕಂದ್ರೆ ಇನ್ನೊಂದು ಸಲ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮೈಲಾರಿ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಮೈಲಾರಿ. ಈ ಜಾತಿ ಜನಗಣತಿ ಅನ್ನೋ ವಿಚಾರ ಮುನ್ನೆಲೆಗೆ ಬಂದಾಗಲೆಲ್ಲ ಕಾಂಗ್ರೆಸ್ನಲ್ಲೇ ವಿರೋಧ ವ್ಯಕ್ತವಾಗೋದು ಸಹಜ. ಇದೀಗ ವಿನಯ್ ಕುಲಕರ್ಣಿ ಅವರು ಕೂಡ ಓಪನ್ ಆಗಿ ಹೇಳಿದ್ದಾರೆ, ಯಾರು ಮನೆಗೆ ಬರ್ದಲ್ಲೇನೆ ಸಮೀಕ್ಷೆ ಮಾಡಿದ್ದಾರೆ ಅನ್ನೋದನ್ನ ಹೇಗೆ ಒಪ್ಕೊಳ್ಳೋದು ಅಂತ ಹೇಳಿ. ಖಂಡಿತ ಸ್ಮಿತಾ, ಜಾತಿ ಗಣತಿ ಏನು ವರದಿ ಇದೆ ಅದನ್ನು ಮುಚ್ಚಿದ ಲಕೋಟೆಯಲ್ಲಿ ಮುಂದಿನ ಬರುವಂಥ ಸಚಿವ ಸಂಪುಟದಲ್ಲಿ ತೆರೆಯೋದಕ್ಕೆ ಕೂಡ ಈಗಾಗಲೇ ತೀರ್ಮಾನವನ್ನು ಮಾಡಲಾಗಿದೆ. ಹೀಗಾಗಿ ಜಾತಿ ಗಣತಿಯನ್ನು ಅದಕ್ಕೆ ಆಡಳಿತಾರೂಢ ಶಾಸಕರ ಮತ್ತು KPCCಯ ಕಾರ್ಯಾಧ್ಯಕ್ಷ ಆಗಿರುವಂಥ ವಿನಯ್ ಕುಲಕರ್ಣಿ ಅವರು ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಯ ಜನವರಿ 21ರಂದು ಗಾಂಧಿ ಭಾರತ್ ಸಮಾವೇಶ ನಡೆಯುತ್ತೆ. ಆ ಒಂದು ಸಮಾವೇಶದ ಸ್ಥಳದಲ್ಲಿ ಮಾತನಾಡಿದಂಥ ಅವರು ಯಾವುದೇ ರೀತಿಯಾಗಿ ಅಂದರೆ ಮನೆಗೆ ಹಿಂದಿನ ಜಾತಿ ಗಣತಿ ಸಂದರ್ಭದಲ್ಲಿ ಯಾರೂ ಕೂಡ ಮನೆಗೆ ಬಂದಿಲ್ಲ, ಮನೆಗೆ ಬರಲಾದೆ ಜಾತಿ ಗಣತಿಯನ್ನು ಮಾಡಿದ್ದಾರೆ. ಹಾಗಾಗಿ ಅದನ್ನು ಯಾಕೆ ಒಪ್ಕೋಬೇಕು ಅನ್ನೋದು ದಾಟಿಯಲ್ಲಿ ಕೂಡ ಅವರು ಮಾಡಿರುವಂಥದ್ದು. ಮತ್ತು ನಮ್ಮದು ಯಾವುದೇ ಕಾರಣಕ್ಕೂ ಜಾತಿ ಗಣತಿಗೆ ವಿರೋಧವಿಲ್ಲ, ಆದರೆ ಈ ಜಾತಿ ಗಣತಿ ಯಾರೂ ಕೂಡ ಒಪ್ಪುವುದಕ್ಕೆ ಸಾಧ್ಯವಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇರುವಂಥದ್ದು. ಅದಕ್ಕೆ ಪ್ರಮುಖವಾಗಿ ಮನೆಯಲ್ಲಿ ಮನೆಗೆ ಬರದೇ ಇರದೆ ಅದನ್ನು ಜಾತಿ ಗಣತಿಯನ್ನು ಮಾಡಿದ್ದಾರೆ. ಹಾಗಾಗಿ ಮರು ಸಮೀಕ್ಷೆಯನ್ನು ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಮಾಡಿರುವಂಥದ್ದು. ಮತ್ತು ಯಾರು ಕೂಡ ಒಂದು ಮನೆಗೆ ಬರೆದಿರುವಂಥ ಸಂದರ್ಭದಲ್ಲಿ ಅದನ್ನು ಹೇಗೆ ಒಪ್ಕೋಬೇಕು ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಅವರು ಮಾಡಿರುವಂಥದ್ದು. ಹಾಗಾಗಿ ಇದಕ್ಕೆ ಸಾಕಷ್ಟು ಜನರು ಕೂಡ ಅಸಮಾಧಾನ ಇದೆ. ಹಾಗಾಗಿ ಮತ್ತೊಮ್ಮೆ ಈ ಜಾತಿ ಗಣತಿಯನ್ನು ಮಾಡಬೇಕು, ನಿಜಾಂಶಗಳನ್ನು ಹೊರಗೆ ತರುವ ಕೆಲಸವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಶಾಸಕ ವಿನಯ್ ಕುಲಕರ್ಣಿ ಅವರು ಹೇಳಿರುವಂಥದ್ದು. ಒಟ್ಟಾರೆ ಈ ಕಳೆದ ಕೆಲವೊಂದು ದಿನಗಳಿಂದ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಸದಾ ಒಂದಿಲ್ಲೊಂದು ವಿವಾದಗಳು ಕೂಡ ಸುತ್ತಕೊಳ್ತವೆ. ಈಗ ಸದ್ಯ ಜಾತಿ ಗಣತಿ ರಾಜಕೀಯ ಸಂಘರ್ಷಕ್ಕೆ ಮುನ್ನುಡಿ ಬರೆಯುತ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ಮೈಲಾರಿ ಮಾಹಿತಿಗಾಗಿ.